ಆಗಿ ಹೇಳ್ತಾ ಇದ್ದೀನಿ, ನನ್ನ ಮಗನ ಯಾವಾಗಲೂ ಟಿ ವಿಗೆ ತರಬೇಡಿ. ನನ್ನ ಮಗ DC ಆಗಿ ಏನು ಕೆಲಸ ಮಾಡ್ತಿದ್ದ, ಇವರು ಅದೇ ಲೆವೆಲ್ಗೆ ಹೋಗಲಿ. ನಿನ್ನ ಮಗ ಅಲ್ಲ ಅನ್ಕೊಬಿಡು, ನಾನು ಆ ಕೆಲಸ ಮಾಡದೆ ಹೋದ್ರೆ ಅಂದಿದ್ದ. ಆ ಕೆಲಸ ಮಾಡಲೂ ಇಲ್ಲ, ನನ್ನ ಮಗ ಅಲ್ದಂಗೆ ಹೊಂಟು ಹೋದ. ದಿವಂಗತ IAS ಅಧಿಕಾರಿ DK ರವಿ ಅವರ ಸಾವಿನ ವಿಚಾರವಾಗಿ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ಇದೀಗ ಮತ್ತೆ ಪ್ರಾರಂಭವಾಗಿರುವಂಥದ್ದು. ಏನು IAS ಅಧಿಕಾರಿಯಾಗಿರುವಂಥ ರೋಹಿಣಿ ಸಿಂಧೂರಿ ಹಾಗೂ IPS ಅಧಿಕಾರಿಯಾಗಿರುವಂಥ ರೂಪಾ ಅವರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅವರ ನಡುವೆ DK ರವಿ ಅವರ ಒಂದು ಸಾವಿನ ವಿಚಾರವನ್ನು ಕೂಡ ಎಳೆದು ತರ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ DK ರವಿ ಅವರ ಅಮ್ಮ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ಈಗ ಅಂದರೆ ಅವರು ತೀರೋ ತುಂಬ ದಿನ ಆದರೂ ಕೂಡ ಈಗ ಇಬ್ಬರು ಅಧಿಕಾರಿಗಳು ಅವ್ರ ವಿಚಾರ ಇರಿಸ್ಕೊಂಡು ಚರ್ಚೆ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಇದ್ರ ಬಗ್ಗೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇರೋದು, ಸಿಂಧೂರಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಸಿಂಧೂರಿ ಬಗ್ಗೆ ಏನಾರು ಕೆಟ್ಟದ್ದ ದೂಷಣೆ ಮಾಡಬೇಕು ಅಂತವ ರೂಪಾರು ಈ ಥರ ಮಾಡ್ತಾವ್ರೆ. ರೂಪಾರ್ಗೆ ನಾನು ಆಲೇ 2-3 TVಲೂ ಹೇಳಿದ್ದೀನಿ, ರೂಪರೇ ನಾನು ನಿಮ್ಮ ತಾಯಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗನ ಯಾವಾಗಲೂ ಟಿ ವಿಗೆ ತರಬೇಡಿ. ನಾನು ಅಪ್ಸೆಟ್ ಆಗಿರೋದೇ ಸಾಕು ನೆನ್ನೆಯಿಂದ. ಅದ್ರ ಬಗ್ಗೆ ನೀವು ಏನಾದ್ರು ಜಗಳ ಮಾಡಿಕೊಂಡು ನೀವು ಏನಾದರೂ ಮಾಡ್ಕೊಳ್ಳಿ. ರಾಜಕಾರಣಿಗಳೇ ಆಗಲಿ, ಅಧಿಕಾರಿಗಳೇ ಆಗಲಿ, ಕೆಲಸ ಮಾಡೋವಂಥ ಅಧಿಕಾರಿಗಳೇ ಆಗಲಿ, ಇದ್ರ ಬಗ್ಗೆ ನನ್ನ ಮಗನ ಬಗ್ಗೆ ಮಾತಾಡಬೇಡಿ. ಈಗ ಸಿಂಧೂರಿ ಅಮ್ಮ ಒಳ್ಳೆ ಕೆಲಸ ಮಾಡ್ತಾಳೆ, ರೂಪನೂ ಒಳ್ಳೆ ಕೆಲಸ ಮಾಡಿದ್ರೆ ಅವಳಿಗೂ ಒಳ್ಳೆ APS ಅಲ್ವೇ, IPS ಅಧಿಕಾರಿ ಒಳ್ಳೆ ಕೆಲಸ ಅದೇ. ನನ್ನ ಮಗ DC ಆಗಿ ಏನು ಕೆಲಸ ಮಾಡ್ತಿದ್ದ, ಇವರು ಅದೇ ಲೆವೆಲ್ಗೆ ಹೋಗಲಿ, ಇವರು ಮುಂದೆ ಬರ್ತಾರೆ. ನನ್ನ ಮಗನ ಮಾತಾಡಿ ಟಿ ವಿಗೆ ತರೋ ಅಂಥದ್ದು ಏನದೇ? ಏನೂ ಇಲ್ಲ. ರಾಜಕಾರಣಿಗಳು ಅಷ್ಟೇ, ಅಧಿಕಾರಿಗಳು ಅಷ್ಟೇ. ಇವತ್ತಿಂದೀಚೆಗೆ ನನ್ನ ಮಗನ ಟಿ ವಿಗೆ ಯಾತ್ರಲ್ಲೂ ತರಬಾರ್ದು. ನೀವು ಒಳ್ಳೆ ಕೆಲಸ ಮಾಡಿ, ನನ್ನ ಮಗ ಮಾಡ್ದಂಗೆ ನೀವು ಮಾಡಿರಿ ಅಂತ ಅವ್ರನ್ನ ಹೇಳ್ತಾ ಇದ್ದೀನಿ. ಇನ್ನು 5 ವರ್ಷ ನಾನು ಇದ್ದಿದ್ರೆ ಈ ಜಗತ್ತಿಗೆ ನಾನು ಗೌರ್ಮೆಂಟ್ ಇದಕ್ಕೆ ಕೆಲಸ ಕೊಡೋನಿ. ಮನೆಗೊಂದು ಆಳಿಗೆ ಕಸ ಗುಡಿಸೋದನ್ನಾರು ಕೊಡೋನಿ, ಹೆಬ್ಬೆಟ್ಟನ ಸೈನ್ ಹಾಕ್ಕೊಂಡು. ಚೀಫ್ ಸೆಕ್ರೆಟ್ರಿ ಆಗ್ಬೇಕಣವ ನಾನು. ಚೀಫ್ ಸೆಕ್ರೆಟ್ರಿ ಆದರೆ ನಿನ್ನ ಮಗನಾಗಿ ನಿನ್ನ ಮಗ ಅಲ್ಲ ಅನ್ಕೊಬಿಡು, ನಾನು ಆ ಕೆಲಸ ಮಾಡದೆ ಹೋದ್ರೆ ಅಂದಿದ್ದ. ಆ ಕೆಲಸ ಮಾಡಲೂ ಇಲ್ಲ, ನನ್ನ ಮಗ ಅಲ್ದಂಗೆ ಹೊಂಟು ಹೋದ. ಅಮ್ಮ, ಈಗ ಇಬ್ಬರು ಅಧಿಕಾರಿಗಳು ಅವರ ವೈಯಕ್ತಿಕ ಕಿತ್ತಾಟಕ್ಕೆ ಅವರ ಹೆಸರನ್ನ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತ ಅದನ್ನೇ ಹೇಳ್ತಾ ಇರೋದು. ಅವರು ಕಿತ್ತಾಡೋದಕ್ಕೆ ನನ್ನ ಮಗನ ಹೆಸರ ಬಳಸ್ಕೋಬೇಡಿ, ನನ್ನ ಮಗನ ಹೆಸರ ಹಾಳು ಮಾಡಬೇಡಿ. ನನ್ನ ಮಗನ ಹೆಸರು ಒರಿಜಿನಲ್ ಇರಲಿ. ನಿಮ್ಮ ಹೆಸರ ನೀವು ಹಾಳಾರ ಮಾಡ್ಕೊಳ್ಳಿ, ಉದ್ಧಾರನಾರ ಮಾಡ್ಕೊಳ್ಳಿ. ಸಿಂಧೂರಿ ರವಿ ಫ್ರೆಂಡು. ರವಿ ಎಷ್ಟೋ ಸಿಂಧೂರಿನೂ ಅಷ್ಟೇ ನನಗೆ. ನನ್ನ ಮಗಳೇ ಅವಳುವೆ. ಇಬ್ಬರು ನನ್ನ ಮನೆಗೆ ಬರೋರು. ಅಲ್ಲಿ ಹೋಗ್ಬೇಕಾದ್ರೂ ಮಸೂರಿಲಿ ಇಬ್ಬರು ಟ್ರೈಲಿಂಗು ಕೆಲಸ ಎಲ್ಲ ಜೊತೆಲೇ ಮಾಡಿದ್ರು. ಕೋಲಾರ ಕುಸುದ ಕರೆದು ನನ್ನ ಮಗನ ಭಾನುವಾರ ಪಾಠ ಮಾಡ್ತಿದ್ದಾಗ ಮಂಡ್ಯದಿಂದ ಬಂದು ಪಾಠ ಮಾಡಿ ಊಟ ಮಾಡಿ 5 ಗಂಟೆಗಿಂಟ ಇದ್ದು ಹೋಗವಳೆ ಸಿಂಧೂರಿ. ಅವಳ ಬಗ್ಗೆ ಮಾತಾಡಬೇಡಿ, ನಿಮ್ಮ ವ್ಯವಹಾರ ನೀವು ಮಾತಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಕಣಪ್ಪ. ಯಾರೇ ಅಲ್ಲಿ ರಾಜಕಾರಣಿ ಈಗೊಂದು 2 ವರ್ಷದಲ್ಲಿ ಯಾರೋ ಮೈಸೂರಲ್ಲೆಲ್ಲ ಅವ್ರು ಮಾಡೋದು DK ರವಿಯ ಟಿ ವಿಗೆ ತರೋದು. ಅವ್ರು ಕಂತ್ರಿ ಕೆಲಸ ಮಾಡ್ತಾರೆ. ನನ್ನ ಮಗನ ಯಾಕೆ ಟಿ ವಿಗೆ ತಂದಾರು? ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ಯಾರೇ ಆಗಲಿ ಇವತ್ತಿಂದೀಚೆಗೆ ಟಿ ವಿಗೆ ತರಬೇಡಿ. ನಿಮ್ಮ ವ್ಯವಹಾರ ನೀವು ನಡ್ಸ್ಕೊಂಡು ಹೋಗ್ರಿ. ನೀವು ಒಳ್ಳೊಳ್ಳೇದು ಮಾಡ್ಕೊಂಡು ಹೋಗ್ರಿ. ನೀವು ಜನಕ್ಕೆ ಅನ್ನ ತಿನ್ನೋದು ದಾರಿ ಮಾಡಿ, ಬಡವ್ರ ಬಗ್ಗರು ಕೆಲಸ ಕೊಡಿ. ನನ್ನ ಮಗ ಕೋಲಾರದಲ್ಲಿದ್ದಾಗ 5-6 ಸಾವಿರ ಜನ 10,000 ಜನಕ್ಕೆ ಕೆಲಸ ಕೊಡಿಸ್ತಾ. ಯಾರು ಹಳ್ಳಿ ಕಡೆ ಸೆಕೆಂಡಿಯಲ್ಲಿ ಬರೀ 70-72 ತೆಗ್ದಿದ್ರು ಅವ್ರಿಗೆ ಕೆಲಸ ಕೊಡ್ತೀನಿ. ಟೌನವರು 74, ಹಳ್ಳಿ ಕಡೆಯವರು ಬರೀ 70 ತೆಗ್ದಿದ್ರು ಕೆಲಸ ಕೊಡ್ತೀನಿ ಅಂತ ಪೇಪರ್ನೇ ಇಡೀ ಇಂಡಿಕೆ ಪೇಪರ್ ಹಾಕಿದ. ಅವರು ಈ ಕೆಲಸ ಮಾಡಲೇಳು, ನಡೀತದೆ ಅವ್ರದ್ದು ಅಧಿಕಾರ. ಅವರು ಮಾಡ್ದೇನೆಯ ಅವಳೇನೋ ಸಿಂಧೂರಿ ಕೆಲಸ ಮಾಡ್ತಾಳೆ. ರವಿ ಕೈ ಕೆಳಗೆ ಅವಳು ತಿಳ್ಕೊಂಡು ಅವಳೇನೋ ಜನಕ್ಕೆ ಉಪಕಾರ ಮಾಡ್ತಾಳೆ ಕಣವ. ರೂಪಾ, ನೀನು ಅವಳು ಏನು ಹೇಳ್ತಾಳೆ, ಅವಳು ಏನು ಮಾಡ್ತಾಳೆ, ನೀನು ಒಂದು ಸೊಟ್ಟಿಗೆ ಸ್ವಲ್ಪ ತಿಳ್ಕೊ ಮಾಡು. ನನ್ನ ನೋಯಿಸ್ಬೇಡ. ಟಿ ವಿಗೆ ನನ್ನ ಮಗನ ತರಬೇಡಿ. ಯಾರೇ ಆಗಲಿ, ನೀನೇ ಆಗಲಿ, ಇನ್ನೊಬ್ಬರೇ ಆಗಲಿ ಟಿ ವಿಗೆ ತಂದರೆ ನೋಡು, ಟಿ ವಿಯವ್ರ ಮುಂದೆ ಈಗ ಇಷ್ಟು ಮಾತಾಡೀನಿ, ಆಮೇಲೆ ಹುಚ್ಚಿ ಆಗೋದ್ರೆ ಇನ್ನೂ ಏನೇನು ಮಾತಾಡೋನೋ ಗೊತ್ತಿಲ್ಲ.
ಏನೋ ಅಮ್ಮನ ಕೈಲಿ ಬಯಸ್ಕೋಬೇಡ್ದು ಅನ್ನುವಂಗಿದ್ರೆ ಎಲ್ಲರೂ ಇಷ್ಟರಲ್ಲೆಯ ಮನ್ನಾ ಆಗ್ರಿ. ಇದಿಷ್ಟು ಕೂಡ ಡಿ ಕೆ ರವಿಯವರ ತಾಯಿಯವರ ಮಾತಾಗಿರುವಂಥದ್ದು. ಅಂದರೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಡಿ ಕೆ ರವಿಯವರ ಹೆಸರನ್ನು ಮಧ್ಯೆ ತರಬೇಡಿ, ಅವರ ಹೆಸರನ್ನು ಮಧ್ಯೆ ತಂದು ಈ ವಿಚಾರವನ್ನು ಮತ್ತೆ ಚರ್ಚೆ ಮಾಡಬೇಡಿ, ಇರುವಂಥದ್ದನ್ನು ಇಬ್ಬರು ಕೂಡ ಬಗೆಹರಿಸ್ಕೊಂಡು ಹೋಗಿ ಅನ್ನೋ ಮಾತನ್ನು ಕೂಡ ಡಿ ಕೆ ರವಿಯವರ ತಾಯಿಯವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.